ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ವಿರುದ್ಧ ಕ್ರಮಕ್ಕೆ ಇಕ್ಬಾಲ್ ಅಹಮದ್ ಆಗ್ರಹ. ನೀಟ್ ಹಗರಣ ಖಂಡಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯಕ್ತಪಡಿಸಿದ್ದ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿರವರ ಕುರಿತು ಅವಹೇಳನಕಾರಿಯಾಗಿ ಮಾತನಾಡಿರುವ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣರವರ ವಿರುದ್ಧ ಸರ್ಕಾರ ಕೂಡಲೇ ಕಾನೂನು ಕ್ರಮ ಜರುಗಿಸಬೇಕು ಎಂದು ಇಕ್ಬಾಲ್ ಅಹಮದ್ ರವರು ಆಗ್ರಹಿಸಿದ್ದಾರೆ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರೋಧ ಪಕ್ಷದ ನಾಯಕನಿಗೆ ಸಂವಿಧಾನದ ಅಡಿಯಲ್ಲಿ ತನ್ನದೇ ಆದ ಘನತೆ ಮತ್ತು ಗೌರವವಿದೆ. ಅದನ್ನು ಮರೆತು 1992ರಲ್ಲಿ ಬಾಬರಿ ಮಸೀದಿ ಧ್ವಂಸ ಮಾಡಿದಂತೆ ನಿಮ್ಮ ಕುಟುಂಬವನ್ನು ಧ್ವಂಸ ಮಾಡುತ್ತೇವೆ ಎಂದು ಕೊಲೆ ಬೆದರಿಕೆ ಹಾಕಿರುವುದು ಜನಪ್ರತಿನಿಧಿಯಾದವರಿಗೆ ಶೋಭೆ ತರುವಂತದ್ದಲ್ಲ ಎಂದರು. ಈ ಹಿನ್ನೆಲೆಯಲ್ಲಿ ಶಾಸಕ ಯಶ್ಪಾಲ್ ಸುವರ್ಣರವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿದೆ. ಸರ್ಕಾರ ದ್ವೇಷ ಭಾಷಣ ತಡೆಗೆ ಸಂಬಂಧಿಸಿದ ಕಾನೂನುಗಳ ಅಡಿಯಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಲಾಗಿದೆ. ನೆಹರು ಕುಟುಂಬ ದೇಶಕ್ಕಾಗಿ ತಮ್ಮ ತನು ಮನ ಪ್ರಾಣ ಹಾಗೂ ಆಸ್ತಿ ಪಾಸ್ತಿಯನ್ನು ತ್ಯಾಗ ಮಾಡಿದ್ದಾರೆ. ಇಂತಹ ಕುಟುಂಬದ ನಾಯಕನಿಗೆ ಕೊಲೆ ಬೆದರಿಕೆ ಹಾಕಿರುವುದು ಖಂಡನೀಯ. ದ್ವೇಷ ಭಾಷಣವನ್ನೇ ತಮ್ಮ ಪ್ರಚಾರದ ಭಾಗವನ್ನಾಗಿ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ದೇಶದ ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿಗೆ ತಮ್ಮ ಕೊಡುಗೆ ಏನೆಂಬುದನ್ನು ಬಹಿರಂಗಪಡಿಸಬೇಕು ಎಂದು ಹೇಳಿದ್ದಾರೆ. ರಾಹುಲ್ ಗಾಂಧಿರವರು ದೇಶದ ಐಕ್ಯತೆ ಮತ್ತು ಸಮಗ್ರತೆಗಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ್ ಜೋಡೋ ಯಾತ್ರೆ ನಡೆಸಿದ್ದಾರೆ. ಇಂತಹ ನಾಯಕನನ್ನು ಹತ್ಯೆ ಮಾಡುವುದಾಗಿ ಬಹಿರಂಗವಾಗಿ ಹೇಳಿಕೆ ನೀಡಿರುವ ಮಟ್ಟಕ್ಕೆ ಬಿಜೆಪಿ ದ್ವೇಷ ರಾಜಕಾರಣ ಬೆಳೆದಿದೆ ಎಂದು ಆರೋಪಿಸಿದರು. ಇಂತಹ ಹೇಳಿಕೆ ನೀಡಿದ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಅವರನ್ನು ಸ್ವಾಗತಿಸುತ್ತಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿರುವ ದೊಡ್ಡ ಅವಮಾನವಾಗಿದೆ. ಈ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ದೇಶದ ಬಡ ಜನರ ಅಭಿವೃದ್ಧಿಗಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದು ಕೈಗಾರಿಕಾ, ನೀರಾವರಿ ಮತ್ತು ಕೃಷಿ ಸೇರಿದಂತೆ ವಿವಿಧ ಕ್ಷೇತ್ರಗಳ ಬೆಳವಣಿಗೆಗೆ ಕಾಂಗ್ರೆಸ್ ಕೊಡುಗೆ ನೀಡಿದೆ. ಆದರೆ ನೋಟು ಅಮಾನ್ಯೀಕರಣ, ಜಿಎಸ್ಟಿ, ಎಸ್ಐಆರ್, ಬೆಲೆ ಏರಿಕೆ ಹಾಗೂ ನಿರುದ್ಯೋಗ ಸಮಸ್ಯೆಗಳಿಂದ ದೇಶದ ಜನರು ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಈ ಸಮಸ್ಯೆಗಳ ಬಗ್ಗೆ ಬಿಜೆಪಿ ನಾಯಕರು ಮಾತನಾಡುವುದಿಲ್ಲ. ವಿದ್ಯಾರ್ಥಿಗಳ ಪರ ಧ್ವನಿ ಎತ್ತಿದ್ದರಿಂದ ಮುಜುಗರಕ್ಕೊಳಗಾಗಿ ಇಂತಹ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಇಕ್ಬಾಲ್ ಅಹಮದ್ ಆರೋಪಿಸಿದ್ದಾರೆ. ಪಕ್ಷದ ನಾಯಕನ ಸ್ಥಾನಕ್ಕೆ ತನ್ನದೇ ಆದ ಘನತೆ ಇದೆ. ಕಾಂಗ್ರೆಸ್ ಪಕ್ಷ ಹಾಗೂ ಅದರ ಮುಖಂಡರು ದೇಶಕ್ಕಾಗಿ ಹಲವು ತ್ಯಾಗ ಬಲಿದಾನಗಳನ್ನು ಮಾಡಿದ್ದಾರೆ. ಆದರೆ ಬಿಜೆಪಿಯವರು ಯುವ ಜನರಲ್ಲಿ ರಾಷ್ಟ್ರೀಯತೆಯ ಹೆಸರಿನಲ್ಲಿ ಹುಸಿ ಭ್ರಮೆ ಮೂಡಿಸಿ ದೇಶವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಲು ಪ್ರಯತ್ನಿಸುತ್ತಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣರವರ ಹೇಳಿಕೆ ದೇಶದ ಮತದಾರರು ಮತ್ತು ಸಾರ್ವಜನಿಕರಿಗೆ ಮಾಡಿದ ಅಪಮಾನವಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಲಾಯಿತು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ನಿಂಗರಾಜು, ಹಿಂದುಳಿದ ವರ್ಗಗಳ ವಿಭಾಗದ ಗುರುಪ್ರಸಾದ್, ರೈತ ವಿಭಾಗದ ಜಿಎಲ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಫಯಾಜ್, ಮುಖಂಡರಾದ ವಾಲೆಚಂದ್ರ, ಅಲ್ಪಸಂಖ್ಯಾತರ ಘಟಕದ ಇರ್ಫಾನ್, ಹಿಂದುಳಿದ ವರ್ಗಗಳ ವಿಭಾಗದ ಅಧ್ಯಕ್ಷ ಅನಿಲ್, ಕಾರ್ಮಿಕ ವಿಭಾಗದ ಅಧ್ಯಕ್ಷ ವಿಎಸ್ ಸೈಯದ್, ದಾದಾಪೀರ್, ಸೇವಾದಳದ ಬೈಲಪ್ಪ, ತಿಪಟೂರು ತಾಲೂಕಿನ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನನ್ನ ಜೊತೆಯಲ್ಲಿ ನಮ್ಮ ಹಿರಿಯರು, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾದ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಎಸ್ಸಿ ವಿಭಾಗದ ಅಧ್ಯಕ್ಷರಾದ ನಿಂಗರಾಜು ಅವರು ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಹಿಂದುಳಿದ ವಿಭಾಗಗಳ ಅಧ್ಯಕ್ಷರಾದ ಅನಿಲ್ ಕುಮಾರ್ ಇದ್ದಾರೆ, ಸೇವಾದಳದ ಬೈಲಪ್ಪನವರಿದ್ದಾರೆ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಫಯಾಜ್ ಅವರಿದ್ದಾರೆ, ಹಿರಿಯರಾದಂತಹ ಚಂದ್ರಣ್ಣನವರಿದ್ದಾರೆ, ಅಲ್ಪಸಂಖ್ಯಾತರ ಘಟಕದ ಇರ್ಫಾನ್ ಅಹಮದ್ ಇದ್ದಾರೆ, ಜೊತೆಯಲ್ಲಿ ರೈತ ಸಂಘದ ಗೌಡರಿದ್ದಾರೆ. ಹಿರಿಯ ಕಾಂಗ್ರೆಸ್ ಪಕ್ಷ ಕಟ್ಟಿದಂತಹ ಸಂಸ್ಥೆಗಳನ್ನು ಮಾರ್ಕೊಂಡವ್ರು ಬಿಜೆಪಿನವರು. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂದ್ರು, ಅದ್ರ ಕಡೆ ಇವ್ರಿಗೆ ಗಮನ ಇಲ್ಲ. 15 ಲಕ್ಷ ಬ್ಲಾಕ್ ಮನಿನ ತಂದು ನಿಮ್ ಖಾತೆಗೆ ಹಾಕಿ ಅಂತ ಹೇಳೋರು, ಡಿಮಾನಿಟೈಸೇಷನ್ ಮಾಡೋರು, ಎಸ್ಐಆರ್ ತಂದಿಕ್ಕರು, ಜನಗಳಿಗೆ ಒಳಿತಾಗುವಂತ ಯಾವ್ದಾದ್ರು ಕಾರ್ಯಕ್ರಮ ಕೊಟ್ಟವರು ಅಂತ ನನಗೆ ಈ ಮೂಲಕ ಪ್ರಶ್ನೆ ಮಾಡಕ್ಕೆ ಕೇಳ್ತೇನೆ. ಅದೇ ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿಗಳನ್ನ ಕೊಟ್ಟು, ಕಾಂಗ್ರೆಸ್ನವರಿಂದ ಯಾವತ್ತೂ ಕೂಡ ಈ ರೀತಿಯಾದ ಮಾತನ್ನ ತಾವು ಊಹಿಸೋಕ್ಕೂ ಸಾಧ್ಯವಿಲ್ಲ. ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷದವರು ಯಾವತ್ತೂ ಕೂಡ ಎಲ್ಲರ ಉದ್ಧಾರಕ್ಕಾಗಿ ಕೆಲಸ ಮಾಡುವಂತ ಯೋಜನೆಗಳನ್ನ ಕೊಟ್ಟವರು. ಅದು ನೀರಾವರಿ ಯೋಜನೆ ಆಗಿರ್ಬೋದು, ರೈತ ಪರ ಯೋಜನೆಗಳಾಗಿರ್ಬೋದು, ಬಡವರ ಪರ ಯೋಜನೆಗಳಾಗಿರ್ಬೋದು,
ದೀನದಲಿತರ ಉದ್ಧಾರಕ್ಕಾಗಿ, ಅಲ್ಪಸಂಖ್ಯಾತರ ಉದ್ಧಾರಕ್ಕಾಗಿ ಅನೇಕ ನಿಗಮ ಮಂಡಳಿಗಳನ್ನು ಮಾಡಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹುದ್ದೆಯನ್ನು ಕೊಟ್ಟು ಅವರು ಅಲ್ಲಲ್ಲೇ ಕೂಡ ಯೋಜನೆಗಳನ್ನು ರೂಪಿಸಿ ಅವರ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸವನ್ನು ಮಾಡುವಂತ ಕಾಂಗ್ರೆಸ್ ಪಕ್ಷ. ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು ಕೂಡ ಬರೇ ಜಾತಿಯಿಂದ ನೀವು ಬೇರ್ಪಡಿಸಿ ಸಮಾಜದಲ್ಲಿ ಒಟ್ಟನ್ನ ಉಂಟು ಮಾಡುವಂಥದ್ದು ಈ ದೇಶಕ್ಕೆ ಮಾರಕ, ಸಂವಿಧಾನಕ್ಕೆ ಮಾರಕ. ಈ ರೀತಿಯಾದ ಕೆಲಸಗಳನ್ನ ಬಿಜೆಪಿನವರು ಬಿಡಬೇಕು. ಈ ದೇಶವನ್ನ ಕೆತ್ತುವಂತ ಕೆಲಸ ಮಾಡಬೇಕು. ಎಲ್ಲರೂ ಕೂಡ ಒಂದೇ ಭಾವನೆಯಿಂದ ನೋಡಬೇಕು. ಎಲ್ಲರೂ ಕೂಡ ಒಂದಾಗಿ ಬಾಳಬೇಕು. ಆದ್ರಿಂದ ನಾವು ಈ ವೇದಿಕೆ ವತಿಯಿಂದ ಜೊತೆಗೆ ನಮ್ಮ ಮಾಜಿ ಎಲ್ಲ ದಾಖಲಿಸಿಕೊಂಡೆ ಎಲ್ಲ ಕಾಂಗ್ರೆಸ್ನ ಮುಖಂಡರು ಭಾಗವಹಿಸಿದ್ದೀವಿ. ಉದ್ದೇಶ ಇಷ್ಟೇ, ಮೊನ್ನೆ ಎಲ್ಲ ಗೊತ್ತಿಲ್ಲ ಹಾಗೆ ಉಡುಪಿಯಲ್ಲಿ ನಮ್ಮ ಯಶ್ಪಾಲ್ ಸುವರ್ಣರವರು ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮತ್ತೆ ಲೋಕಸಭೆಯ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರ ಮೇಲೆ ಏನು ಆರೋಪ ಮಾಡಿದ್ದಾರೆ, ಬೆದರಿಕೆ ಹಾಕಿದ್ದಾರೆ, ಇವೆಲ್ಲ ಸಾಕ್ಷಿಭೂತವಾಗಿ ನಮಗೆಲ್ಲ ಗೊತ್ತಾಗಿದೆ. ನಾವೇಳೋದಿಷ್ಟೇ, ನಾವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೀವೋ, ಸಂವಿಧಾನ ಅಡಿಯಲ್ಲಿ ನಾವಿದೀವೋ ಇಲ್ಲವೋ ಅನ್ನೋದು ನಮಗೆಲ್ಲ ಭಯ ಉಂಟಾಗಿದೆ. ಯಾಕೆಂತಂದ್ರೆ ಆ ಶಾಸಕರು ಕೊಟ್ಟಿರ್ತಕ್ಕಂಥ ಒಂದು ಆರೋಪ ಇದೆಯಲ್ಲ, ಬೆದರಿಕೆ ಇದೆಯಲ್ಲ, ಇದು ಖಂಡನೀಯವಾದಂಥದ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ರೂ ಸಹ ಅವರು ಈ ರೀತಿ ಬೆದರಿಕೆಯನ್ನ ರೀತಿಯಲ್ಲಿ ಮಾತಾಡಬೇಕಾದ್ರೆ, ಅದರಲ್ಲೂ ವಿರೋಧ ಪಕ್ಷದ ಲೋಕಸಭೆ ವಿರೋಧ ಪಕ್ಷದ ನಾಯಕರ ಬಗ್ಗೆ ಮಾತಾಡ್ತಕ್ಕಂಥದ್ದು. ಅಂದರೆ ಪ್ರಧಾನಮಂತ್ರಿ ಬಿಟ್ಟರೆ ಇವರು ಶಾಡೋ ಪ್ರಧಾನಮಂತ್ರಿ ಇದ್ದಂಗೆ ವಿರೋಧ ಪಕ್ಷದ ನಾಯಕರು, ಅಂಥವ್ರ ಬಗ್ಗೆ ಪರಿಣಾಮ ಮಾಡ್ತೀವಿ ಅಂತ ಹೇಳಿದರೆ ನಮಗೆ ಬಹಳ ವಿಷಾದ. ಕಾರಣ ನೆಹರೂವರ ಕುಟುಂಬ ಅಥವಾ ರಾಹುಲ್ ಗಾಂಧಿ ಅವರ ಕುಟುಂಬ ನಾವು ಏನು ಹೇಳ್ತಿದ್ದೀವಿ, ಈ ದೇಶಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂಥ ಕುಟುಂಬ. ಈಗೇನು ಮಾತಾಡ್ತಿದ್ದಾರೆ ಬಿ ಜೆ ಪಿಯವರು, ಇವತ್ತು ಯಾವುದೇ ಬಿ ಜೆ ಪಿಯವರು ಒಂದು ತ್ಯಾಗ ಆಗಲಿ ಬಲಿದಾನ ಆಗಲಿ ಸ್ವಾತಂತ್ರ್ಯ ಹೋರಾಟ ಮಾಡಿದಂಥ ಯಾವ ಇತಿಹಾಸವೂ ಇಲ್ಲ, ನಿದರ್ಶನಗಳಿಲ್ಲ. ಅಂಥವರ ಬಾಯಲ್ಲಿ ಬರಬೇಕು ಅಂತಂದ್ರೆ ಅವರಿಗೆ ಒಂದು ದೇಶ ಪ್ರೇಮ ಆಗಲಿ, ಅವ್ರು ಹೇಳ್ತಾರೆ ನಾವು ದೇಶಭಕ್ತಿ ಯುವಕರಲ್ಲಿ ಒಂಥರ ಫೀಲ್ ತುಂಬಿತಾರೆ, ನಮಗೆ ದೇಶಭಕ್ತಿ ಅಂದರೆ ಇದು ಸ್ವಾತಂತ್ರ್ಯಕ್ಕೋಸ್ಕರ ತ್ಯಾಗ ಬಲಿದಾನ ಮಾಡಿದಂಥ ಕುಟುಂಬವನ್ನು ನಿರ್ನಾಮ ಮಾಡಿದ್ರು ಅಂತ ಹೇಳಬೇಕಾದ್ರೆ ಖಂಡಿತವಾಗೂ ಭಾರತ ದೇಶದಲ್ಲಿ ಆಂತರಿಕ ತುರ್ತು ಪರಿಸ್ಥಿತಿ ಇದೇನಂತೆ ಭಾವಿಸ್ಕೋಬೇಕಾಗಿದೆ. ಈಗಾಗಲೇ ಮಾನ್ಯ ಅಧ್ಯಕ್ಷರು ಹೇಳಿದಂಗೆ ಸುವರ್ಣ MLA ಆಗಿರ್ಬೋದು, ಯಾರೇ